ವಾ ಹೆಂಗಿದ್ಯ ಮಗ? ಅಯ್ಯ, ಇದ್ಯೋಳ್ಲಾಯ್ತು. ಅದೇನಿಲ್ಲವ, ನೀನು ಹೆಂಗಿದ್ಯವ? ನಿಮ್ಮನ್ನೆಲ್ಲ ನೋಡಬೇಕು ಅನ್ನೋ ಕಾರಣಕ್ಕೆ ನಾನು ಇನ್ನೂ ಬದುಕಿದ್ದೀನಿ ಮಗ. ಸ್ನೇಹ ಇಲ್ಲದೆ ಆಗಿದ್ದಿದ್ರೆ ಇವತ್ತು ನಾನು ಇರ್ತಿರ್ಲಿಲ್ಲ. ಸರಿಯಾದ ಸಮಯಕ್ಕೆ ದ್ಯಾವ್ರನ್ ಸ್ನೇಹ ಬಂದು ನನ್ನ ಪ್ರಾಣ ಕಾಪಾಡ್ಬಿಟ್ಟು. ಸೊಸೆ ಎಲ್ಲವಳೆ? ಹೆಂಗವಳೆ? ಓ, ಮನೆಯಾಗವಳ? ಇಲ್ಲ ಇಲ್ಲ, ಈಗ ನನ್ನ ಸೊಸೆ DC ಅಲ್ವೇ, ಕೆಲ್ಸದಾಗಿರ್ಬೇಕು. ಹೆಂಗವಳೆ? ಇವನು ಆಗಿಲ್ಲ ಅಲ್ವೇ ಅವಳಿಗೆ? ಅಪಘಾತದಾಗ ಇವನು ಆಗಿಲ್ಲ ಅಲ್ವೇ ಅವಳಿಗೆ? ಇಲ್ವ, ಸಣ್ಣ ಪುಟ್ಟ ಕರಾಟೆಯ. ಹಿಂಗೇನು ಚೆನ್ನಾಗೈತೆ. ಅದ್ಯಾವ್ರವನೇ ಕಂಟಿ, ಅದ್ಯಾವ್ರವನೇ ಕಂಟಿ. ಈಗಲೇ ಸ್ನೇಹನ ಕರೆಸು, ನಾನು ಅವಳನ್ನ ಮಾಡಬೇಕು, ಮಾತಾಡಬೇಕು ಅನಿಸ್ತೈತೆ. ಈಗಲೇ ಬರೋಕ್ಕೆ ಒಳ್ಳ. ಯಾಕೆ ಮಗ? ಏನಾಯ್ತು? ಅದು ನಮ್ಮೂರೀಗ ಊರಿನಾಗಿಲ್ಲವ, ಟ್ರೈನಿಂಗ್ ಅಂತ ಚೆನ್ನಾಗಿ ದೂರ ಹೋಗೋಣ. ಬರೋಕ್ಕೋಸಿ ಸಮಯ ಹಿಡಿತೈತೆ. ಓ ಹೌದೇ? ಯಾವಾಗ ಬರ್ತಾಳೆ? ಗೊತ್ತಿಲ್ಲವ, ನಾನು ಕಾಯ್ತೇನೆ. ಸರಿ, ಹಂಗಾರೆ ಫೋನನ್ನ ಮಾಡಿಕೊಡು. ಗೊತ್ತಿಲ್ವೇ, ಟ್ರೈನಿಂಗ್ ಅಂದರೆ ಸಾನೇ ಶಿಸ್ತಿರ್ತೈತೆ, ಅಲ್ಲೆಲ್ಲ ಫೋನಾಗ ಮಾತಾಡೋಂಗಿಲ್ಲ. ಅಯ್ಯಯ್ಯೋ, ಹಂಗಾರೆ ನನ್ನ ಸೊಸೆ ತವ ಮಾತಾಡೋಕ್ಕಾಗಕ್ಕಿಲ್ವೇ? ಇರೋ ಅಜ್ಜಿ ಅಪ್ಪ ವಸೂಲೆಲ್ಲ ಕೂಗ್ತೀನಿ. ಬಂದಿರವ. ಹಲೋ, ಹೌದಾ ದೊರೆ? ಆಯ್ತಾಯ್ತು, ಈಗ ಬರ್ತೀನಿ. ಈಗ ಬರ್ತೀನಿ. ಏನಾಯ್ತಜ್ಜಿ? ನನ್ನ ಮಗಳು ಹುಷಾರಾಗವಳಂತೆ. ಡಾಕ್ಟ್ರು ಬಂದು ಹೇಳವ್ರೆ, ಬಂಗಾರು ಕಣ್ಬಿಟ್ಟವಳಂತೆ. ಹೌದಾ? ಅತ್ತೆ ಹುಷಾರಾದ್ರಂತ? ಹೌದು ಕೂಸೆ, ನೀ ಬೇಡ್ಕೊಂಡಿದ್ದಕ್ಕೋ ಏನೋ ಆ ತಾಯಿ ಕಣ್ಬಿಟ್ಲು ಕಣವ. ಅಯ್ಯೋ ಅಜ್ಜಿ, ನೀವು ತುಂಬ ದೊಡ್ಡ ಮಾತಾಡ್ತಿದ್ದೀರಾ. ಇಲ್ಲ ಕಣವ, ಮನಸ್ಸು ಒಳ್ಳೇದಾಗಿದ್ರೆ ಪ್ರಾರ್ಥನೆ ಬಿರಿನೇ ಈಡೇರುತ್ತಂತೆ. ಅದೇನೋ ನಿಜ ಅಜ್ಜಿ, ಸ್ನೇಹಕ್ಕ ಯಾರಿಗೂ ಕೆಟ್ಟದ್ ಬಯಸಿಲ್ಲ. ಬರವ, ಆಸ್ಪತ್ರೆಗೆ ಹೋಗುವ. ಏನಾಯ್ತವ? ಆಸ್ಪತ್ರೆಯಲ್ಲಿ ಕಂಠಿ ಭಾವನೂ ಇರ್ತಾರೆ ಅನ್ನೋ ಯೋಚನೆ ಇರಬೇಕು ಅಲ್ವಾ ಅಕ್ಕ? ಅಯ್ಯ, ನಾನು ಇವನೇ ಬಾರವ. ಅಜ್ಜಿ, ಪುಟ್ಟವಂಗೂ ವಿಷಯ ತಿಳಿಸ್ಬೇಕಲ್ವಾ? ಹೇಳ್ದೆ ಮತ್ತೆ. ಬಾಬಾ ಹೋಗ್ತಾ ಅವಳನ್ನು ಕರ್ಕೊಂಡು ಹೋಗುವ, ಬಾ.
ಅಮ್ಮವ್ರೆ, ಪುಟ್ಟಕ್ಕ ಹೆಂಗಿದ್ಯಾ? ಚೆಂದಾಕಿದ್ದೀನಿ ಅಮ್ಮವ್ರೆ, ಚೆಂದಾಕಿದ್ದೀನಿ. ನೀವು ಕಣ್ಣು ಬಿಟ್ಟ ಮ್ಯಾಕೆ ನಮಗೆ ಜೀವ ಬಂದಂಗಾಯ್ತು. ಪಾಪ ಅಳಿ ಅಂದ್ರು ಶಾನ ನೊಂದ್ಕೊಂಬಿಟ್ಟವ್ರೆ. ಹಂಗಾರೆ ಎಲ್ರಿಗೂ ಸ್ಯಾನೆ ಕಷ್ಟ ಕೊಟ್ಬಿಟ್ನ ನಾನು. ರೀ ನೋಡಿ, ನೀವು ಹಿಂಗೆ ಕಣ್ಣೀರು ಹಾಕಿದ್ರೆ ನನ್ನ ಹೃದಯ ತಡಿಯೋಕ್ಕಿಲ್ಲ. ನಂಗೆ ಏನೂ ಆಗಿಲ್ಲ ರೀ. ಸಂದಕ್ಕೆ ನೀನು ನೋಡಿ ಇಲ್ಲಿ. ಬಸ್ಸು ಅಮ್ಮ, ಹೆಂಗಿದ್ಯವ? ನಾನು ಚೆನ್ನಾಗಿದ್ದೀನಿ ಅವ್ವ. ನಿನಗೋಸ್ಕರ ನಾನು ಮತ್ತೆ ಮೊಮ್ಮಗಳು ಕಾಯ್ತಾ ಇದ್ವಿ. ನನಗೂ ನನ್ನ ಮೊಮ್ಮಗಿನ ಮಾಡಬೇಕು, ಈಗಲೇ ಮಾಡಬೇಕು ಅನಿಸ್ತೈತೆ ಕಣವ. ಮಗಳೇ, ಅವ ನನಗೆ ಗೊತ್ತಿತ್ತು ಮಗಳೇ, ನಿಂಗೇನು ಆಗಕ್ಕಿಲ್ಲ ಅಂತ ಗೊತ್ತಿತ್ತು. ಹೆಂಗಾಯ್ತದೆ ಹೇಳು? ನಾನು ನಿನ್ನ ಮಗಳಲ್ವೇ? ನಿನಗೆ ತೊಂದರೆ ಆಗಿದ್ದು ನನ್ನ ಮಗಳಿಂದಾನೆ. ಇದೇ ಹೊಟ್ಟೆಗೆ ಆ ಪಾಪಿಗೂ ಜನ್ಮ ಕೊಟ್ಬಿಟ್ಟೆ. ಅವಳಿಂದಲೇ ಇಷ್ಟೆಲ್ಲ ಆಗಿದ್ದು. ಪಾಪ ಸ್ನೇಹ. ಅಜಯ್, ಈಗ ಯಾಕೆ ಆ ಮಾತಲ್ಲ? ಅವ್ವ ಹುಷಾರಾಗವ್ರೆ, ಓಸಿ ರೆಸ್ಟ್ ತಗೊಂಡ್ಲಿ. ಅವ್ವ ನೀನು ಆರಾಮಕ್ಕೆ ಈ ಸಂಜೆದಾಗ ನಾವು ಮನೆಗೆ ಹೋಗಮ್ಮ. ನಾನು ಡಾಕ್ಟರ್ ತಮ್ಮ ಮಾತಾಡ್ತೀನವ. ಬಂಗಾರು, ಈ ಹುಡುಗಿ ಅವಳಲ್ಲ, ಚಿನ್ನದಂಥ ಹುಡುಗಿ. ನಿಂಗೋಸ್ಕರ ದೇವಸ್ಥಾನಕ್ಕೆ ಹೋಗಿ ಉರುಳು ಸೇವೆ ಮಾಡ್ಕೊಂಬಂದವಳೆ. ಹೌದೇ? ಒಳ್ಳೇದಾಗ್ಲವ. ನಿನ್ನ ಹೆಸರು? ಸ್ನೇಹ. ನಿನ್ನ ಹೆಸರು ಸ್ನೇಹನೇ? ಒಳ್ಳೇದು. ನನ್ನ ಸೊಸೆನೂ ಸ್ನೇಹನೇಯ. ಏನು ಮಾಡ್ಕೊಂಡಿದ್ಯಾ ತಾಯಿ? ಅವಳು ನನ್ನ ಜೊತೆಗೆ ಅವಳೆ ಅಮ್ಮವ್ರೆ. ಅವ್ರ ಅಪ್ಪನೂ ಅವಳು ಮೆಸ್ಸಲ್ಲಿ ಕೆಲಸ ಮಾಡ್ಕೊಂಡವ್ರೆ. ವಾ, ಪುಟ್ಟಕ್ಕನ ಜೊತೆಯಾಗಿದ್ಯಾ ಅಂದಮೇಲೆ ಮುಗೀತು, ದಿಗ್ಲು ಬೀಳಂಗಿಲ್ಲ. ನನ್ನ ಸೊಸೆನ ನೋಡಿದ್ಯೇನವ? ಮಾಡಿಲ್ಲ ಅಂದರೆ ಹೇಳು, ನಾನೇ ನಿಂಗೆ ಅವಳು ಪರಿಚಯ ಮಾಡಿಸ್ತೀನಿ. ನನ್ನ ಸೊಸೆ ಅಂತ ಹುಡುಗಿನ ನೀನು ಎಲ್ಲೂ ನೋಡಿರಕ್ಕಿಲ್ಲ ಬಿಡವ. ಅವ್ವ ನಿನ್ನ ಮನಿಕವ ಡಾಕ್ಟ್ರು ರೆಸ್ಟ್ ತಗೋ ಅಂತ ಹೇಳೋರೆ. ಪುಟ್ಟಕ್ಕ, ಇವಳು ಬಹಳ ಒಳ್ಳೆ ಹುಡುಗಿ. ಇವಳು ಬಂಗಾರಗೋಸ್ಕರ ಗುಡಿಲಿ ಉರುಳು ಸೇವೆ ಮಾಡಿದ್ದಾಳೆ. ಇವಳು ಪ್ರಾರ್ಥನೆಯಿಂದನೇ ನನ್ನ ಬಂಗಾರ ಸರಿ ಹೋಗಿದ್ದು. ಅಜ್ಜಿ ಏನೇನೋ ಮಾತಾಡ. ಒಬ್ಬ ಕಂಡ್ಬಿಟ್ಟಿದ್ದು ನಾನು ಆಡಿದ ಮಾತಿಂದ. ಆ ಸಿಂಗರಮ್ಮ ಮತ್ತೆ ಕಲೆ ಇಬ್ಬರು ನನ್ನ ಕೈಯಾರೆ ಮುಗಿಸ್ತೀನಂತ ಹೇಳಿದ ಕೂಡಲೇ ಅವ್ವ ಕಂಡ್ಬಿಟ್ಟಿದ್ದು. ಅದನ್ನು ನಾನು ಮಾಡೇ ಮಾಡ್ತೀನಿ. ಡಾಕ್ಟ್ರೆ,
ಅವನ್ನ ಮನೆ ಕರ್ಕೊಂಡು ಹೋಗ್ಬೋದಾ? ಎಸ್, ಅವ್ರಿಗೆ ರೆಸ್ಟ್ ಮುಖ್ಯ. ಒಳ್ಳೆ ಆರೈಕೆ ಮತ್ತು ವಿಶ್ರಾಂತಿ ಕೊಟ್ಟರೆ ಬೇಗ ಗುಣವಾಗ್ತಾರೆ. ಸರಿ ಡಾಕ್ಟ್ರೆ. ನಾನು ಈ ಮನೆಗೆ ಮತ್ತೆ ಬರ್ತೀನಿ ಅನ್ನೋ ನಂಬಿಕೆ ನಂಗೆ ಹೊಸಿಯಾಗಿ ಕಮ್ಮಿ ಆಯ್ತಾನೆ ಹೋಯ್ತಿತ್ತು. ಬಂಗಾರ, ನೀನು ನಿಮ್ಮ ಮನೆಗೆ ಬರದೆ ಹೋಗಿದ್ರೆ ನಾನು ಬರುತ್ತಾನೆ ಇರಲಿಲ್ಲ. ಅವ್ವ, ನೀನು ಹುಷಾರಾದರೆ ಅಜ್ಜಿ ಬೆಟ್ಟಕ್ಕೆ ಬರ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ರಂತೆ, ಅದಕ್ಕೆ ಬೆಟ್ಟಕ್ಕೆ ಹೋಗಿದ್ದಾರೆ. ನನ್ನ ಅವ್ವಂಗೆ ನನ್ನ ಮ್ಯಾಕೆ ಪಿರಾಣ, ನನ್ನ ಮಗಂಗೆ ಅವ್ರ ಅವನ್ನ ಮ್ಯಾಕಿರ ಹಂಗೆ. ನಿಮ್ಮ ಮಗಂಗೆ ಮಾತ್ರ ಅಲ್ಲ, ನಿಮ್ಮ ಮಗಳಿಗೂ ಗೊತ್ತವ. ಎಲ್ಲರೂ ಓವರಾಗಿ ಎಮೋಷ್ನಲ್ ಆಗ್ತಿದ್ದಾರಲ್ಲ, ನಾನು ಸುಮ್ಮನೆ ನಿಂತರೆ ತಪ್ಪಾಗುತ್ತೆ. ಅತ್ತೆ, ನೀವಿಲ್ಲದೆ ಮನೆ ಖಾಲಿ ಖಾಲಿ ಅನಿಸ್ತಿತ್ತು. ಈ ಮನೆಗೆ ಕಳೆನೇ ಇರಲಿಲ್ಲ. ಅದೆಷ್ಟು ಬೇಗ ಈ ಮನೆಗೆ ಬರ್ತೀರಾ ಅಂತ ಕಾಯ್ತಾ ಇದ್ದೆ. ಆದರೆ ನನಗೆ ಗೊತ್ತಿತ್ತು ನೀವು ಆದಷ್ಟು ಬೇಗ ಹುಷಾರಾಗಿ ಬಂದೇ ಬರ್ತೀರಾ ಅಂತ. ನಿನಗೂ ಈ ಮನೆ ಜವಾಬ್ದಾರಿ ಸ್ಯಾನೆ ಇರ್ತೈತೆ ಅಲ್ವೇ? ಆ ಕಡೆಗೆ ನಾನು ಇಲ್ಲ, ಈ ಕಡೆಗೆ ಸ್ನೇಹನೂ ಇಲ್ಲ. ಅತ್ತೆ, ನಿಮಗೆ ಸ್ನೇಹ ಬಗ್ಗೆ ವಿಷಯ ಗೊತ್ತಿಲ್ವಾ? ಅವಳು ಯಾವುದೋ ತರಬೇತಿಗೆ ಅಂತ ದಿಲ್ಲಿಗೆ ಹೋಗೋಳಂತಲ್ಲ, ಯಾಕವರ ಅದು ಹಂಗೆ ಕೇಳ್ತಿದ್ಯಾ? ಅದು ಅವ ಇನ್ಮ್ಯಾಗ ನೀನು ಈ ಸಂತೆ ತಗೋಬೇಕು. ಸಣ್ಣ ಮಾತಾಡ್ಬಾರ್ದಮ್ಮ. ಆಡಾದ್ಮೇಲೆ ಜ್ಞಾಪಿಸ್ಕೊಂಡು ನೀನು ಆಯಾಸ ಮಾಡ್ಕೋಬೇಡ, ಸರಿನಾ? ಆಯ್ತು ಮಗ. ಸ್ನೇಹ ವಿಷಯ ಅತ್ತೆಗೆ ಗೊತ್ತಿಲ್ಲ, ಮುಚ್ಚಿಟ್ಟಿದ್ದಾರೆ. ಈ ವಿಷಯ ಅತ್ತೆಗೆ ಗೊತ್ತಾಗೋಗಿ ಮಾಡಿದ್ರೆ ಅದೇ ಶಾಕ್ನಲ್ಲಿ ಅತ್ತೆ ಹೊರಟೋಗ್ತಾರೆ. ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಒಬ್ಬಂಗೆ ಈ ವಿಷಯ ಗೊತ್ತಾಗ್ಬಾರ್ದು. ಕಂಟಿ, ಯೋನದು ರಾಧನ್ ಕಿವಿನಾಗ ಯೋನೋ ಹೇಳ್ತಿದ್ಯಾ? ಅದೇವಾ, ನೀನು ಚಂದಾಗಿ ನೋಡ್ಕೋಬೇಕಂತ ಹೇಳ್ತಿದ್ದೆ. ಅಪ್ಪ, ಒಂದು ನಿಮಿಷ. ಚೋನ್ ಮಗಳೇ, ಇರು, ಒಂದು ನಿಮಿಷ ಬಂದೆ. ಅಯ್ಯೋ ನನ್ನವ್ವ, ನೋಡಿಲಿ ನೋಡಿಲಿ, ಅಮ್ಮ ಅಮ್ಮ, ಅಯ್ಯೋ ನನ್ನ ಚಿನ್ನ, ನನ್ನ ಬಂಗಾರ, ನನ್ನ ಸಿಂಗಾರಿ. ಅವ್ವ, ಆ ಹೆಸರು ಮಾತ್ರ ಎತ್ತಬೇಡ. ಮಗ್ಗಿನ ಮುದ್ದಾಡ್ಬೇಕಾದ್ರೂ ಆ ಪಾಪಿ ಹೆಸರು ಹೇಳ್ಬೇಡವ. ಬಾಯ್ ತಪ್ಪ ಬಂದ್ಬಿಡ್ತು ಮಗ, ಕ್ಷಮಿಸ್ಬಿಡು. ಸರಿ, ನೀನೀಗ ಇಷ್ಟಂತ ತಗೋ, ಆಮ್ಯಾಗ ಮಾತಾಡಮ್ಮ. ಹೊಸ ಇಲ್ಲ ಇಲ್ಲ, ನಾನು ಕರ್ಕೊಂಡು ಹೋಗ್ತೀನಿ. ಅತ್ತೆ ಬನ್ನಿ.
ಸ್ನೇಹ ಈ ಮನೇಲಿ ಇಲ್ಲ ಅನ್ನೋದಷ್ಟೇ ನಿಮಗೆ ಗೊತ್ತು. ಅವಳು ಈ ಭೂಮಿ ಮೇಲೆ ಇಲ್ಲ ಅನ್ನೋದು ಗೊತ್ತಾದರೆ ನೀವು ಉಳಿತೀರ ಅತ್ತೆ. ಯಾವುದೇ ಕಾರಣಕ್ಕೂ ಅಪ್ಪನಿಗೆ ಈಸೆ ಗೊತ್ತಾಗೋದು ಬೇಡ. ಸದ್ಯಕ್ಕೆ ಅಪ್ಪನ ಆರೋಗ್ಯ ಏನಣ್ಣ ಅರ್ಜೆಂಟಾಗಿ ಬರೋಕ್ಕೆ ಹೇಳಿದೆ? ಇಂಥ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಾಗಿತ್ತು ಕಲ. ನಮ್ಮವ್ರ ಸಾವಿಗೆ ಕಾರಣ ಆದವ್ರನ್ನ ನಾನು ಯಾರನ್ನೂ ಬಿಡೋಕ್ಕಿಲ್ಲ ಕಲ. ಆ ಕಲಿ ಈಗ ಜೈಲ್ನಾಗ ಅವನೇ. ಅಂದರೆ ಒಳಕ್ಕೆ ಹೋಗಿನೇ ಅವನ್ನ ಎತ್ತು ಬಿಡ್ತೀನಿ. ಏನಣ್ಣ ಹೇಳ್ತಾ ಇದೆಯಾ? ಜೈಲು ಒಳಗೆ ಹೋಗಿ ಮುಗಿಸೋದಂದ್ರೆ ಹೆಂಗಣ್ಣ? ಅದೇನು ಆಟನಾ? ಹೌದಣ್ಣ, ಸಿಂಹದ ಗುಹೆ ಒಳಗೆ ಹೋಗಿ ಬೇಟೆ ಕಿತ್ಕೊಂಡು ಬರೋ ಸಾಹಸ ಇಲ್ಲ ಯಾಕಣ್ಣ? ಲೇಯ್, ಗುಹೆ ಒಳಗೆ ಹೋಯ್ತಾ ಇರೋದೇ ಸಿಂಹ ಕಲ. ನಾನು ತೀರ್ಮಾನ ಮಾಡಾಯ್ತು, ಜೊತೆಗೆ ನಿಲ್ಲೋರು ಕೈ ಜೋಡಿಸಿ, ಇಲ್ಲ ಅಂದರೂ ಪರವಾಗಿಲ್ಲ. ನೀವು ನನ್ನ ಹುಡುಗರು, ನಿಮ್ಮ ವಿಷಯ ಹೇಳೋದು ನನ್ನ ಕರ್ತವ್ಯ. ಅಣ್ಣ, ಅಲ್ಲಿ 2 ಜನ ಮಾತಾಡ್ತಾ ನಿಂತವ್ರಲ್ಲ, ಅವ್ರು ಯಾರು ಅನ್ಕಂಡೆ? ಮಫ್ತಿ ನಮ್ಮ್ಯಾಕೆ ಒಂದು ಕಣ್ಣಿಡಕ್ಕೆ ನೇಮ್ಸವ್ರಂತೆ. ಇಲ್ಲಿ ನಮ್ಮ್ಯಾಕೆ 10 ಕಣ್ಣು ಮುಡ್ಕವ್ರಂದ್ರೆ ಜೈಲಲ್ಲಿ ಹೆಂಗಣ? ಕನ್ನಡಾಂಬೆ ಅವಳಲ್ಲ, ನೋಡ್ಕತ್ತಾಳೆ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ. ಮಾತಾಡೋ ದೇವರಿಗಳು, ನಮ್ಮ ಕಾಪಾಡೋ ಗುರು ಇವಳು. ಇವನು ಬೇರೆ ಫೋನ್ ಆಗ್ತಾವನೆ, ಬಡ್ಡಿ ಕಟ್ಟ ಕಾಸು ಬೇರೆ ಇಲ್ಲ. ಸಾನಂತವ್ ಕೇಳಲ್ಲ ಬೇಡವಾ? ಬಂದೆ, 1 ನಿಮಿಷ ಪುಟ್ಟಮ್ಮೆ. ಕಳೆ ಇಲ್ಲೆಲ್ಲ ಮಾಡ್ತೀರಾ? ನಡಿಲ್ಲ ಬಳಕೆ? ಇಲ್ಲ ಬಾಬಾ, ನಂಗೆ ಹೊಸ ಕೆಲಸ ಐತೆ, ಮುಗಿಸ್ಕೊ ಬಂದ್ಬಿಡ್ತೀನಿ. ಅಲ್ಲಲ್ಲೇ ಇರ್ಬೋ. ಅಲ್ಲ ಅದೇನದು? ತಮ್ಮಣ್ಣ ಅಂಗಡಿಗೆ ದುಡ್ಡೇ ಕೊಟ್ಟಿಲ್ವಂತಲ್ಲ ನೀನು? ದುಡ್ಡಿರಲ್ಲ ಪುಟ್ಟಮ್ಮೆ, ಮುಂದಿನ ಬರ ಕೊಡ್ತೀನಿ ಅಂತ ಹೇಳ್ಬಿಟ್ಟಿವ್ನಿ. ದುಡ್ಡಿಲ್ವಾ? ಹೇಳೋದಲ್ವಾ ಅಪ್ಪಯ್ಯ? ತಕೊಳ್ಳಿ, ನಾನು ವಾಲೆನ ಕೊಡ್ತೀನಿ, ಇದನ್ನ ಮಡಗ್ಬಿಟ್ಟು ನೀವು ಅವ್ರಿಗೆ ದುಡ್ಡ ಕೊಡಿ. ಅದೆಲ್ಲ ಏನು ಬೇಡ ಕಣವಿ, ಬೇಡ, ಸುಮ್ಕಿರು. ಇಲ್ಲೋಡ, ಮುಂದಿನ ವಾರ ನೋಡುಮ ಅಂತ ಅವ್ನಿಗೆ ಹೇಳು. ಕಾಳಿ ಬಾರ್ಲ ಒಳಿಕೆ. ಏಯ್ ಇಲ್ಲವೇ, ಸುಮ್ಕೆ ಹಂಗೆ ಬಂದೆ, ಹೊಸ ಕೆಲಸ ಐತೆ, ಮುಗಿಸ್ಕೊಂಡು ಆಮೇಲೆ ಬರ್ತೀನಿ. ಕಾಳಿ, ಬೆಂಗಳೂರಿಗೆ ಯಾವಾಗ ಹೋಯ್ತ್ಯಾ? ಅಯ್ಯೋ, ಬೆಂಗಳೂರಿಂದ ಯಾವಾಗ ಬಂದಿಂದ ಕೇಳೋದು ಬಿಟ್ಟು ಯಾವಾಗ ಹೋಯ್ತ್ಯಾ ಅಂತ ಕೇಳ್ತೀವಿ ನೀನು ನೋಡು. ಅವಿ, ಬೆಳಗ್ಗೆ ತಾನೇ ಬಂದೆ, ಕೆಲಸ ಆಯಿತು, ಮುಗಿಸ್ಕೊಂಡು ಆಮೇಲೆ ಬರ್ತೀನಿ. ಬರಲೇನಾ? ಕಾಳಿ, ಏನವಿ? ಅಜ್ಜಿಗೆ ನನ್ನ ದುಡ್ಡು ಬೇಕಿತ್ತಾ? ಬೇಕಿದ್ರೆ ಹೇಳು, ನಾನು ಹಿಂಗನ ವ್ಯವಸ್ಥೆ ಮಾಡ್ತೀನಿ. ಏನು ಬೇಡವಿ, ನೀನು ಹೋಗು, ನಾನು ನೋಡ್ಕೊಳ್ತೀನಿ. ಅಲ್ಲ ಕಣ್ಲ, ನೀನು ಒಬ್ಬನೇ ಹೆಂಗೆ ನೋಡ್ಕೊತೀಯ ಹೇಳು? ಅಂಗಡಿಗೆ ಏನಾದರೂ ಸಾಮಗ್ರಿಗಳು ಬೇಕಾಯ್ತದೆ, ಅದು ಅಲ್ಲದೆ ಅಜ್ಜಿ ವ್ಯಾಪಾರ ಡೆಲ್ ಐತೆ ಅಂತ ಹೇಳ್ತಿದ್ಲು. ಅವಿ, ನೀನು ಅಜ್ಜಿ ಮಾತನ್ನೇನು ತಲೆಗೆ ಹಾಕೋಬೇಡ, ನಾನು ಅಲ್ಲೇ ಇರ್ತೀನಲ್ವೇ, ನಾನೆಲ್ಲ ನೋಡ್ಕೊಳ್ತೀನಿ. ನೀ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ, ನೀನು ಹೋಗವಿ. ಕಾಳಿ, ನಿನ್ಗೆ ನನ್ನ ಬೇಕಿತ್ತಾ? ಅವಿ, ನೀನು ಒಳ್ಳೆ, ನನಗೇನು ಬೇಡ, ನೀನು ಒಳಗೆ ಹೋಗಿ ಪುಟ್ಟಕ್ಕೆ ಏನು ಬೇಕೋ ನೋಡ್ಕೋ.
ಸರಿ ಕಣ್ಲ, ಥ್ಯಾಂಕ್ಸ್. ಏ ಅವಿ ನೋಡ್ದ ನೀನು ಇಷ್ಟನಾ? ಫ್ರೆಂಡ್ಶಿಪ್ನಾಗೆ ಯಾರನ್ನ ಥ್ಯಾಂಕ್ಸ್ ಎಲ್ಲ ಹೇಳ್ತಾರೆ? ಅಲ್ಲ ಕಣ್ಲ, ನಿನ್ನ ಪೆಂಡು ಅಂತ ನಾನು ಯಾವಾಗ ಹೇಳ್ದೆ? ಫ್ರೆಂಡ್ಶಿಪ್ ಇಲ್ವಾ? ಸರಿ ಬಿಡು, ಹಾಗಿರೋ ನಾನು ಹೋಗಿ ವ್ಯಾಪಾರ ಎಲ್ಲ ನೋಡ್ಕೊಳಕ್ಕಿಲ್ಲ. ಸರಿ ಬಿಡು, ನೀನು ಪೆಂಡೆ. ವಾ, ವ್ಯಾಪಾರ ಇಲ್ಲ ಅಂತಂದ್ರೆ ನಾನು ನಿನಗೆ ಫ್ರೆಂಡ್ ಅಲ್ವೇ? ಅವೇ ಸುಮ್ಕೆ ತಮಾಷೆ ಮಾಡಿದೆ, ನೀವು ಒಳಿಕ್ ಹೋಗು. ಸರಿ ಕಣ್ಲ, ಹುಷಾರು. ಹಾಂ, ತಿಟ್ಟ ಹೇಳ್ಬೇಕಂದ್ರೆ ನಿನ್ನ ತಾವ ಕಾಸು ಕೇಳುಮ ಅಂತಲೇ ಬಂದೆ ಕಣಮ್ಮಿ. ಆದರೆ ಇಲ್ಲೀಗ ಕಷ್ಟ ಆಯ್ತೆ. ಥು, ಸಾಲ ಕೊಟ್ಟವ್ನು ಬೇರೆ ಫೋನ್ ಮಾಡ್ತಾವನೆ. ನೀನಿಲ್ದೆ ಅಲ್ಲಿ ವ್ಯಾಪಾರ ಬೇರೆ ಸರಿಯಾಗಿ ಆಯ್ತಿಲ್ಲ. ಈಗೇನು ಮಾಡೋದು ಅಂತ ಒಂದು ತೋರಿಸ್ತಿಲ್ಲ ಕಣಮ್ಮಿ. ಸರಿ ಬಿಡು, ನಾನೇ ಹೆಂಗನ ಅಡ್ಜಸ್ಟ್ ಮಾಡ್ತೀನಿ.